ಒಂದ್ ವೇಳೆ ಪೈಲ್ವಾನ್ ಅವ್ರು ಕಣದಲ್ಲಿ ಇದ್ದಿದ್ರೆ ಅವ್ರು ವಾಪಸ್ ಯೂಟರ್ನ್ ಹೊಡಿದೇ ಹೋಗಿದ್ರೆ ಮುಸಲ್ಮಾನರಿಗೆ ಕೊಟ್ಟಿಲ್ಲ ಅಂತ ಹೇಳಿ ಈ ಸತಿ ಏನಾದ್ರು ಕಾಂಗ್ರೆಸ್ ಸೋಲ್ಸ್ಬಿಡ್ತಾರೆ ಇಲ್ಲಿ. ಸಿದ್ದರಾಮಯ್ಯ ಬರ್ಲಿದ್ರು ನಡೀತಿದ್ದಿ, ಡಿ ಕೆ ಶಿವಕುಮಾರ್ ಬರ್ಲಿದ್ರು ನಡೀತಿದ್ದಿ, ಯಾರು ಬರ್ಲಿದ್ರು ನಡೀತಿದ್ದಿ. ಅವರಿಗೂ ದುಡ್ಡೆಲ್ಲ ಮತ್ತೆ ಅಲ್ಲಿ ಏನ್ ಸರ್ ನೀವು ವಾರ್ತೆ ಕಲೆಕ್ಟ್ ಮಾಡ್ತಾರೆ. ಮತ್ತೆ ದುಡ್ಡೇ ದೊಡ್ಡಪ್ಪ. ಒಂದು 5,000 ಕೊಟ್ರೆ ಚೇಂಜ್. ಟಫ್ ಫೈಟ್ ಇದೆ. ಹೌದು. ನಮಸ್ತೆ ದಾವಣಗೆರೆ. ಎಸ್, ದಾವಣಗೆರೆಗೆ ಬಂದು ದಾವಣಗೆರೆಯ ಬೆಣ್ಣೆ ದೋಸೆಯ ಗಮಲಿನ ನಡುವೆ ಇಲ್ಲಿನ ಮತದಾರರ ನಾಡಿ ಮಿಡಿತವನ್ನು ಅರಿಯುವಂತಹ ಪ್ರಯತ್ನವನ್ನ ನಿಮ್ಮ ವಾರ್ತೆ ಇವತ್ತು ಮಾಡ್ತಾ ಇದೆ. ಇದು ವಾರ್ತೆ ಗ್ರೌಂಡ್ ರಿಪೋರ್ಟ್. ಇಲ್ಲ ಜನರನ್ನ ಮಾತಾಡ್ಸೋಣ. ನಾವೀಗ ದಾವಣಗೆರೆಯ APMC ಮಾರ್ಕೆಟ್, ಈರುಳ್ಳಿ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿಯ ಮಾಲೀಕರು, ಹಮಾಲರು ಎಲ್ಲರೂ ಕೂಡ ಒಟ್ಟಾಗಿ ನಿಂತು ಬೆಳಗಿನಿಂದ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಅವರ ಅಭಿಪ್ರಾಯ ಏನು ಹೇಳ್ತಾರೆ ಸರ್? ದಾವಣಗೆರೆಯಲ್ಲಿ ಬಹಳ ವರ್ಷಗಳಿಂದ ಇಲ್ಲೇ ದುಡಿಮೆ ಮಾಡ್ಕೊಂಡು ಉದ್ಯಮ ನಡೆಸ್ಕೊಂಡಿದ್ದೀರಿ. ಈಗ ಅನಿರೀಕ್ಷಿತವಾದ ಚುನಾವಣೆ ಬಂದಿದೆ ಶಾಮನೂರು ಶಿವಶಂಕರಪ್ಪನವರ ನಿಧನದ ಕಾರಣಕ್ಕಾಗಿ. ಸೊ ಒಂದು ಚರ್ಚೆ ಕೂಡ ಆರಂಭ ಆಗಿದೆ. ಏನಪ್ಪಾ ಈ ಸತಿ ಹೆಂಗೆ ಮುಸ್ಲಿಮ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ವಿಚಾರ ಎಲ್ಲ ಚರ್ಚೆ ಆಗ್ತಾ ಇದೆ. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಅವ್ರು ಕೊಡ್ಬೇಕಾಗಿತ್ತು ಆಕ್ಚುಲಿ. ಇಷ್ಟು ದಿವಸ 30-40 ವರ್ಷದಿಂದ ಮಾಡ್ಕೊಂಡ್ ಬಂದಾರಲ್ಲ, ಧಾರಾಳವಾಗಿ ಬಿಟ್ಟು ಕೊಡ್ಬೋದಿತ್ತು ಅವ್ರು. ಅವು ವಂಶ ಪರಂಪರೆ ಆಡಳಿತ ಅಂತಾರಲ್ಲ, ಹಂಗೆ ನನ್ಗೆ ಬೇಕು, ಮಕ್ಳಿಗೆ ಮೊಮ್ಮಕ್ಳಿಗೆ ಎಲ್ಲರಿಗೂ ಬೇಕು ಅಂದ್ರೆ ತಪ್ಪಾಗ್ತದೆ. ಹೌದು. ಬಟ್ ಹಂಗ್ ಮಾಡ್ಬಿಟ್ರಲ್ಲ ಈ ಸತಿ. ಈಗ ಯಾಕಂದ್ರೆ ದುಡ್ಡು ಐತಿ, ಮತ್ತೆ ಎಲ್ಲ ದುಡ್ಡಿನ ಆಟ. ಅಲ್ಲ, ಮತ್ತೆ ಕಾಂಗ್ರೆಸ್ ಅಂದ್ರೆ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅಂತಾರೆ. ಬಟ್ ಏನದು ಇಲ್ಲ ಅಂತೀರಾ? ಅಹಿಂದ ಇಲ್ಲ ಅಂತೀರಾ? ಹಂಗಂದ್ರೆ ಇಲ್ಲ ಅಂತಲ್ಲ, ಐತಿ. ಅದೆಲ್ಲ ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತದೆ. ದುಡ್ಡಿನ ಹೆಂಗ್ ದುಡ್ಡು ಇದು ಮಾಡ್ತಾರ ಹಂಗೆ. ಅಂದ್ರೆ ಸಿದ್ಧಾಂತವು ಕಾಲಕ್ಕೆ ತಕ್ಕಂಗೆ ದುಡ್ಡಿಗೆ ಬೇಕಾದಂಗೆ ಚೇಂಜ್ ಆಗುತ್ತೆ. ಸಿದ್ಧಾಂತ ಒಂದೇ ಇರಲ್ಲ. ಇಲ್ಲ, ವ್ಯಕ್ತಿಗಳಿಗೆ ತಕ್ಕ ಹಾಗೆ ಸಿದ್ಧಾಂತವು ಚೇಂಜ್ ಆಗುತ್ತೆ. ಹೌದು. ಹೌದಾ? ಹೌದು. ಸೊ ಹಂಗಾಗಿ ಮುಸಲ್ಮಾನರಿಗೆ ಕೊಟ್ಟಿಲ್ಲ ಅಂತ ಹೇಳಿ ಈ ಸತಿ ಏನಾದ್ರು ಕಾಂಗ್ರೆಸ್ ಸೋಲ್ಸ್ಬಿಡ್ತಾರೆ ಇಲ್ಲಿ? ಸೋಲ್ಸೋದೇನ ಹೇಳ್ತಾರೆ ಅಂತ. ಅಷ್ಟು ಟಫ್ ಫೈಟ್ ಇದೆ. ಹೌದಾ? ಹೌದೌದು. ನಮ್ ಜನ ಕಾಂಗ್ರೆಸ್ಗೆ ಹಾಕ್ತಾರೆ ಜಾಸ್ತಿ. ಹೌದಾ? ಹೌದು. ಅಲ್ಲ, ಟಿಕೆಟ್ ಕೊಟ್ಟಿಲ್ಲ ಅಂತ ನೀವೇ ಹೇಳಿದ್ರೆ ಬೇಜಾರಾಗಿದ್ದಾರೆ. ಬೇಜಾರಾಗಿದ್ದಾರೆ. ಹಾಕ ದುಡ್ಡಿಂದ್ರಿ ಮೇನ್. ಮತ್ತೆ ಅದೇ ದುಡ್ಡಿಗೆ ಚೇಂಜ್ ಆಗ್ಬಿಡ್ತಾರೆ. ಈಗ ಸಾದಿಕ್ ಪೈಲ್ವಾನ್ ಸಾಬ್ರು ಚೇಂಜ್ ಆಗ್ಲಿಲ್ಲ ಹಂಗೆ. ಏನ್ ಬಾಡಿ ಮಾಡಿದ್ದು ಅವರಿಗೂ ದುಡ್ಡೆಲ್ಲ. ಮತ್ತೆ ಅಲ್ಲಿ ಏನ್ ಸರ್ ನೀವು ವಾರ್ತೆ ಕಲೆಕ್ಟ್ ಮಾಡ್ತಾರೆ. ಮತ್ತೆ ಅದು ಬಾಯ್ಬಿಟ್ಟು ಹೇಳಂಗಿಲ್ಲ. ನೀವು ಬಾಯ್ಬಿಟ್ಟು ಹೇಳಿಲ್ಲ, ನಾವ್ ಹೇಳೇ ಬಿಟ್ವಿ. ಇದು ಡೀಲ್ ಅಂದ್ವಿ ನಾವು. ಏನಂದ್ರೆ ಹೇಳಿ ಡೀಲ್. ಅದೇ ಹೌದು. ಡೀಲ್ ಇಲ್ಲೆಲ್ಲ ನಾ ಇಲ್ಲೆಲ್ಲ ನಿಮ್ ಜೊತೆಗಿರ್ತೀನಿ, ಎಲ್ಲ ಒಂದೇ ಪ್ಲಾಟ್ಫಾರ್ಮ್ನಾಗ ಇರ್ಬೇಕು, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡಿದ್ರು. ಅಲ್ಲಿಗೆ ಚೇಂಜ್ ಆದ್ರು. ರಾತ್ರಿ ಹೌದು. ಸರ್ ದುಡ್ಡು ಸಿಕ್ಕರೆ ಸಾಕು, ಇನ್ನೇನೈತ್ರಿ? ಕೋಟಿಗಟ್ಟಲೆ ದುಡ್ಡು ಸುರಿದ್ರೆ ಇನ್ನೇನೈತಿ? ಸೊ ಹಂಗಾಗಿ ಫೈನಲಿ ಏನಾಗ್ಬೋದು ಇಲ್ಲಿ? ಫಲಿತಾಂಶ ಏನಾಗ್ಬೋದು ಅಂತೀರಿ? ಟೈಟ್ ಫೈಟ್ ಇದೆ ಅಂತೀರಿ, ಆದ್ರೆ ಫಲಿತಾಂಶ ಏನಾಗ್ಬೋದು? ಫಲಿತಾಂಶ ಕಾಂಗ್ರೆಸ್ ಬರ್ಬೋದು. ಹೌದಾ? ಹೌದು. ಯಾಕಂದ್ರೆ ಈಗ ಶಾಮನೂರು ಶಿವಶಂಕರಪ್ಪನವ್ರನ್ನ 28,000 ಲೀಡ್ ಎಲ್ಲ ಗೆಲ್ಸಿದ್ರಿ. ಈ ಬಾರಿ ಏನಾಗ್ಬೋದು ಲೀಡ್ ಎಲ್ಲ? ಲೀಡ್ ಅಷ್ಟೇ ಲೀಡ್ ಆಗ್ಬೋದು. ಹೌದೌದು. ಈ ಬಾಳ ಇದ್ರಾಗಿದ್ದಾರೆ, ಇನ್ನು ಮಳೆ ಇದ್ರಾಗಿದ್ದಾರೆ. ದುಡ್ಡಿನ ಇದು ಎಲ್ಲ. ರಾತ್ರಿ ಹೋಗಿ ಒಂದು 5,000 ಕೊಟ್ರೆ ಚೇಂಜ್. ಹಂಗೆ. ದುಡ್ಡೇ ದೊಡ್ಡಪ್ಪ. ಮತ್ತೆ ಉಳಿದವರೆಲ್ಲ ಚಿಕ್ಕಪ್ಪ. ಹೌದು. ಬಟ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಏನು ಬರ್ತಾರಂತ ಬರಲ್ವಂತ ಕ್ಷೇತ್ರಕ್ಕೆ ಇಲ್ಲಿವರೆಗೂ ಪ್ರಚಾರಕ್ಕೆ ಬಂದಿಲ್ಲ. ಅವ್ರಿಗೆ ಸ್ವಲ್ಪ ಮನಸ್ತಾಪ ಇದೆಯಲ್ಲ ಇವ್ರು ಮಲ್ಲಿಕಾರ್ಜುನ ಮಾತಾಡಿದಕ್ಕೆ. ಹಂಗಾಗಿ ನೋಡ್ವಾಗ ಮಲ್ಲಿಕಾರ್ಜುನ ಅವ್ರು ಮಾತಾಡಿ ಸರಿ ಅಂತೀರಾ ತಪ್ಪು ಅಂತೀರಾ? ತಪ್ಪು. ಅವ್ರು ಮಾತಾಡಿದ್ ತಪ್ಪು. ಅವ್ರ ಯಜಮಾನ್ರು ಮರ್ಯಾದೆ ಕೊಡ್ಬೇಕಾಗಿತ್ತು. ಅಲ್ಲ, ನಮ್ಮ ಕ್ಷೇತ್ರಕ್ಕೆ ಬಂದ ತಲೆ ಹಾಕಕ್ ಅವ್ರು ಅವನೇ ಯಾರು ಅಂತೇಳಿ ಯಾರು ಅಂದ್ರೆ ತಪ್ಪಾಗತ್ತೆ. ಅವನು ಯಾರು ಅಂದ್ರೆ ಈಗ ನೀವೇ ಬಂದಿದ್ದೀರಿ, ನಾವು ಹೆಂಗ್ ಬೇಕ ಹೆಂಗ್ ಮತ್ತೆ ನಾ ಹೇಳಲ್ಲ ಹೋಗ್ರಿ ಅಂದ್ರೆ ಮತ್ತೆ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ ಮತ್ತೆ ಅದ್ ಮಾಡ್ಲಿಲ್ಲ ಅಂತ. ಮಾಡ್ಲಿಲ್ಲ. ಆಮೇಲೆ ಈಗ ಮತ್ತೊಂದು ಹೇಳಿದ್ರು, ಜಮೀರ್ ಅಹಮದ್ ಖಾನ್ ಬಂದ್ರು ನಡೆಯುತ್ತೆ, ಬರ್ದೇ ಇದ್ರು ನಡೆಯುತ್ತೆ. ಯಾರು ಬಂದ್ರೆ ನಡೀತಿದ್ರಿ? ಎಲ್ಲ ನಡೀತಿದ್ದಿ. ಸಿದ್ದರಾಮಯ್ಯ ಬರ್ಲಿದ್ರು ನಡೀತಿದ್ದಿ, ಡಿ ಕೆ ಶಿವಕುಮಾರ್ ಬರ್ಲಿದ್ರು ನಡೀತಿದ್ದಿ, ಯಾರು ಬರ್ಲಿದ್ರು ನಡೀತಿದ್ದಿ. ಜನ ಹಾಕಂಗೆ ಹಾಕೇ ಹಾಕ್ತಾರ. ದುಡ್ಡು ಮೇನ್. ಈಗ ಜನರಿಗೆ ಏನು ಬದಲಾವಣೆ ಮಾಡಬೇಕು, ಇಲ್ಲಿ ಚೇಂಜಸ್ ಆಗ್ಬೇಕು ಅನ್ನೋದೇನಿಲ್ವ? ಅದಲ್ಲೇ ಐತಿ, ಮಾಡ್ಬೇಕಲ್ಲ. ಮಾಡ್ಯಾರ ಯಾರು? ಒಂದ್ ವೇಳೆ ಪೈಲ್ವಾನ್ ಅವ್ರ ಕಣದಲ್ಲಿ ಇದ್ದಿದ್ರೆ ಅವ್ರು ವಾಪಸ್ ಯೂಟರ್ನ್ ಹೊಡಿದೇ ಹೋಗಿದ್ರೆ ಇದ್ದಿದ್ರೆ ಫೈಟ್ ಆಗ್ಬೋದು. ಮುಸ್ಲಿಂ ಕ್ಯಾಂಡಿಡೇಟ್ ಬರ್ತಿತ್ತು ಗ್ಯಾರಂಟಿ. ಪೈಲ್ವಾನ್ ಗೆಲ್ತಾ ಇದ್ರಾ? ಹೌದು. ಅವ್ರು ತಪ್ಪು ಮಾಡಿದ್ರು.
ಅಲ್ಲ ಅವಾಗ ಕಾಂಗ್ರೆಸ್ ಬಿಟ್ಟು ಪೈಲ್ವಾನರಿಗೆ ಇಂಡಿಪೆಂಡೆಂಟ್ಗೆ ಹಾಕ್ತಾ ಇದ್ರಾ? ಇಂಡಿಪೆಂಡೆಂಟ್ ಅಲ್ಲಿ ಮುಸ್ಲಿಮ್ಸ್ ಅಂತ ಬರ್ತಿತ್ತು ಅಲ್ಲಿ, ಜಾತಿಯದೇ ಬಂದ್ಬಿಡೋದು. ಅಲ್ಲ ಈಗಲೂ ಇದಾರಲ್ಲ ಮುಸ್ಲಿಮ್ಸ್ ಕೆಲವರೆಲ್ಲ, ಇನ್ನೂ 3-4 ಜನ ಅವ್ರ ಯಾರ ಆದಿಲ್ ಅಂತಲೇ ಒಬ್ರು ನಿಂತಿದ್ದಾರೆ. ಅವ್ರೆಲ್ಲ ಬರಲ್ಲ. SDP ಸ್ವಲ್ಪ ತೊಗೊಂತಾರ ಹಂಗೆ. ಅವರು ಏನು ಸುಮ್ಮನೆ ನಾವು ನಿಂತವಿ ಎಲೆಕ್ಷನ್ ಹೆಂಗೆ ಅಂತ ನಿಂದ್ರದು ಅಷ್ಟು ಜಾಸ್ತಿ ಏನು ಲೀಡಿಂಗ್ ತೊಗೊಳಲ್ಲ. ಹೌದಾ? ಯಾರು ವೋಟಿಂಗ್ ದಿನ ಮತ್ತೆ ಕ್ಯಾಂಡಿಡೇಟ್ಗಳ ಪೈಕಿ ಇಂಡಿಪೆಂಡೆಂಟ್ ನಿಂತಿರೋರು ಕಾಣೆ ಆಗೋ ಚಾನ್ಸ್ ಇರುತ್ತಾ? ಎಲ್ಲ ಅದು ದುಡ್ಡು ಗಿಡ್ಡು ಅಂತ ಹೋಗೋ ಚಾನ್ಸ್ ಇರುತ್ತಾ? ಇಲ್ಲ ಇಲ್ಲ ಇಲ್ಲ, ಅವ್ರಿಗೆ ಏನು ಅಂತ ಇವ್ ಮೇನ್ ಇದ್ದಿದ್ದೆ ತಕೊಂಡ್ಬಿಟ್ರಲ್ರಿ. ಪೈಲ್ವಾನ ಮೇನ್ ಅವ್ರಿಗೆ ಇತ್ತು ಅವ್ರು ತಕೊಂಡ್ರಿ, ಇವ್ರಿಗೆಲ್ಲ ಏನಿದಿಲ್ಲ. ಹೌದಲ್ಲ, ದೊಡ್ಡದೇ ಹೊಡೆದ್ಬಿಟ್ರಿ ಸಣ್ಣ ಪುಟ್ಟ ಎಲ್ಲ ಹಿಂಗೆ. ಹೌದು, ಆಗ್ಲಿ. ಬಹುಶಃ ನಿಮ್ ಪ್ರಕಾರ ಹಾಗಾದ್ರೆ ಅಂತಿಮವಾಗಿ ಗೆಲ್ಲೋದು ಕಾಂಗ್ರೆಸ್ ಅಂತ ನಿಮ್ಮ ಇಷ್ಟೆಲ್ಲ ಅಸಮಾಧಾನ ಇದ್ರು, ಜಮೀರ್ ಅವ್ರಿಗೆ ಹಂಗೆ ಹೇಳಿದ್ರು, ಟಿಕೆಟ್ ಕೊಡದೇ ಇದ್ರು, ಕೊನೆಗೆ ನೀವು ಟಿಕೆಟ್ ಯಾರಿಗೆ ಹಾಕೋದು ಓಟು? ಕಾಂಗ್ರೆಸ್ಗೆ. ದುಡ್ಡೇ ದೊಡ್ಡಪ್ಪ. ಓಕೆ, ಎಸ್. ಬಹುಶಃ ಇಲ್ಲೂ ಈ ದಾವಣಗೆರೆ ಜನರ ನಾಡಿ ಮಿಡಿತವನ್ನು ನೋಡ್ತಾ ಇದ್ರೆ ಒಂದು ಕ್ಲಿಯರ್ ಆಗಿ ನಾವು ಬಹುತೇಕರನ್ನ ಮಾತಾಡಿದಾಗ ಬಹುತೇಕರು ಹೇಳ್ತಾ ಇರೋದು, ಹೌದು ನಮಗೆ ಬೇಸರ ಇದೆಯಾ? ಬೇಸರ ಇದೆ. ಜಮೀರ್ ಅವ್ರಿಗೆ ಮಾತಾಡಿ ತಪ್ಪ? ಹೌದು ತಪ್ಪು. ನಮಗೆ ಟಿಕೆಟ್ ಕೊಟ್ಟಿಲ್ಲ, ಬೇಜಾರಿದೆಯಾ? ಹೌದು ಬೇಜಾರ ಇದೆ. ಕೊನೆಗೆ ಯಾರಿಗೆ ಓಟ್ ಹಾಕ್ತೀರಿ? ನೀವು ಕೇಳಿದ್ರಿ. ಯಾಕೆ? ಇಷ್ಟೇ ಅವ್ರ ಉತ್ತರ. ಬಹುಶಃ ನೋಡೋಣ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನೆಲ್ಲ ಅಭಿಪ್ರಾಯಗಳು ಬರುತ್ತೆ, ವಾರ್ತೆ ನಿಮ್ಮೆದುರು ತೆರೆದಿಡುವಂಥ ಪ್ರಯತ್ನವನ್ನು ಮಾಡುತ್ತೆ. ದಾವಣಗೆರೆ ದಕ್ಷಿಣದಿಂದ ಗುರುರಾಜ್ ಬಿಜೂರ್ ಜೊತೆ ವೀರೇಂದ್ರ ಒಪ್ಪುಂದ ವಾರ್ತೆ.